ಕೃಷಿ ಉತ್ಪನ್ನ ವಾಹನಗಳಿಗೆ ಟೋಲ್ ಯಾಕೆ ಹಾಕ್ತೀರಿ? ಇದಕ್ಕೆ ಸಂಬಂಧಪಟ್ಟಂಗೆ ರೈತರು ಇವತ್ತು ತಿರುಗಿ ಬಿದ್ದರು. ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ರೈತರು ಸಿಡಿದೆದ್ರು. ಅಷ್ಟೇ ಅಲ್ಲ, ಬೆಂಗಳೂರು ಮೈಸೂರು ಹೈವೇನಲ್ಲಿ ರೈತರು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಸುಮ್ಮನೆ ಈ ರೀತಿ ರೈತರಿಗೆ ನೀವು ಟೋಲ್ ಬರೆ ಹಾಕಿದ್ರೆ ಏನು ಕತೆ ನಮ್ಮದು ಅಂತ ಪ್ರಶ್ನೆ ಮಾಡಿದ್ರು ರೈತರು. ನಾವು ತೋರಿಸ್ತಾ ಇದ್ದೀವಿ ಮಂಡ್ಯದ ಗಣಂಗೂರು ಟೋಲ್ ಬಳಿ ರೈತರು ಪ್ರತಿಭಟನೆ ಮಾಡಿದರು. ನೀವು ಈ ರೀತಿ ರೈತರಿಗೆ ಈ ರೀತಿ ಟೋಲ್ ಜಡಿದು ಬಿಟ್ಟರೆ ನಾವು ಯಾಕೆ ಕಟ್ಟಬೇಕು ಅನ್ನುವಂಥದ್ದು ಅವ್ರ ಪ್ರಶ್ನೆ. ಹಾಗಾಗಿ ಟೋಲ್ ಸ್ಟಿಕ್ ಮುರಿದು ಪ್ರತಿಭಟನಾ ನಿರತರು ಆಕ್ರೋಶ ವ್ಯಕ್ತಪಡಿಸಿದರು. ಕಾನೂನು ಬಾಹಿರವಾಗಿ ನೀವು ಟೋಲ್ ವಸೂಲಿ ಮಾಡ್ತಾಯಿದ್ದೀರಿ, ನಾವೇ ಭೂಮಿ ಕೊಟ್ಟಿರೋದು, ನಮ್ಮಿಂದಲೇ ಟೋಲ್ ವಸೂಲಿ ಮಾಡ್ತೀರಾ? ನಮ್ಮ ಉತ್ಪನ್ನಗಳ ವಾಹನಕ್ಕೂ ಕೂಡ ಟೋಲ್ ಕಟ್ಟಿಸ್ಕೊತೀರಾ? ಸರ್ಕಾರ ಈ ಕಡೆಗೆ ಗಮನ ಕೊಡಬೇಕು ಅಂತ ರೈತರು ಆಗ್ರಹಿಸಿದರು. ಇನ್ನು ಇದೆಲ್ಲ ಆದಮೇಲೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಪ್ರತಿಭಟನೆ ಜಾಗಕ್ಕೆ ಓಡೋಡಿ ಬಂದರು. ಆವಾಗ ಕನ್ನಡದಲ್ಲಿ ಮಾತಾಡ್ತಾ ಇದ್ರು. ನನಗೆ ಕನ್ನಡ ಬರಲ್ಲ ಅಂದರು ಪ್ರಾಧಿಕಾರದ ಅಧಿಕಾರಿ. ಇದು ಒಂದು ಕಾರಣ ಸಿಕ್ತು. ನಿಜ, ರೈತರ ಕಷ್ಟ ಕೇಳಕ್ಕೆ ಬಂದಿರುವಂಥವ್ರು ರೈತರ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಬಂದರೆ ಅವರಿಗೆ ಭಾಷೆನೇ ಬರಲ್ಲ ಅಂದ್ರೆ ಏನು ಅರ್ಥ? ಕನ್ನಡ ಬರ್ದಿರೋರನ್ನ ಯಾಕೆ ಇಟ್ಕೊಂಡಿದ್ದೀರಿ? ಕೂಲಿ ಮಾಡೋಕ್ಕೆ ಇಲ್ಲಿಯವ್ರು ಬೇಕು, ನಿಮಗೆ ಅಧಿಕಾರಿಗಳು ಮಾತ್ರ ಬೇರೆ ಭಾಷೆಯವ್ರು ಬೇಕಾ? ಕನ್ನಡ ಬರುವಂಥ ಅಧಿಕಾರಿನೇ ಸ್ಥಳಕ್ಕೆ ಬರಬೇಕು ಅನ್ನುವಂಥ ಆಕ್ರೋಶ ವ್ಯಕ್ತವಾಯಿತು. ನಮ್ಮ ಪ್ರತಿನಿಧಿ ದಿಲೀಪ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರೈತರ ವಾಹನಗಳಿಗೆ ಟೋಲ್ ಸುಂಕ ವಸೂಲಿ ಮಾಡ್ತಿರುವ ಕಾರಣಕ್ಕೋಸ್ಕರ ಇವತ್ತು ರೈತ ಸಂಘದಿಂದ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ರೈತ ಸಂಘಕ್ಕೆ ವಿವಿಧ ಸಂಘಟನೆಗಳು ಕೂಡ ಒಂದು ಬೆಂಬಲವನ್ನು ಕೊಟ್ಟಿರುವಂಥದ್ದು. ಈಗ ಸದ್ಯಕ್ಕೆ ನಾನು ದೃಶ್ಯವನ್ನು ತೋರಿಸ್ತೇನೆ. ಗಣಂಗೂರು ಟೋಲ್ನಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇರೋದು. ಸಾಕಷ್ಟು ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಈಗಾಗಲೇ ಟೋಲ್ನ ಸಿಬ್ಬಂದಿಗಳಿಗೆ ಸಾಕಷ್ಟು ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಯಾಕಂದರೆ ಇಲ್ಲಿ ಕಾನೂನನ್ನು ಪಾಲನೆ ಮಾಡಬೇಕು. ಆ ಕಾನೂನನ್ನು ಯಾಕೆ ಪಾಲನೆ ಮಾಡ್ತಾ ಇಲ್ಲ? ರೈತರ ಭೂಮಿಯನ್ನು ಪಡೆದುಕೊಂಡಿದ್ದಾರೆ. ರೈತರ ಭೂಮಿಯನ್ನು ಪಡೆದುಕೊಂಡ ನಂತರ ರೈತರಿಗೆ ಉಚಿತವಾಗಿ ಈ ಒಂದು ಟೋಲ್ನಲ್ಲಿ ಓಡಾಡಲಿಕ್ಕೆ ಅವಕಾಶ ಕೊಡಬೇಕು. ಆದರೆ ಅದು ಯಾವುದನ್ನು ಮಾಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ರೈತರು ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಈ ಗಣಂಗೂರು ಟೋಲ್ ಬಳಿ ಈಗ ಹೆದ್ದಾರಿಯಲ್ಲೇ ಕುಳಿತು ಈಗ ಒಂದು ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇರುವಂಥದ್ದು. ಜೊತೆಗೆ ಈ ಒಂದು ಟೋಲ್ನ ನಿರ್ಣಯ ಆಗುವವರೆಗೂ ಕೂಡ ಯಾವ ವಾಹನಗಳ ಟೋಲ್ನ ಸುಂಕವನ್ನು ಕೂಡ ವಸೂಲಿ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಟೋಲ್ಗಳನ್ನು ಈಗ ಕ್ಯಾನ್ಸಲ್ ಮಾಡಿ, ಅಂದರೆ ಟೋಲ್ ಗೇಟ್ಗಳನ್ನು ಹಾಕಿದ್ರು, ಅದೆಲ್ಲವನ್ನು ಕೂಡ ತೆರವು ಮಾಡಿ ಈಗ ವಾಹನಗಳಿಗೆ ಮುಕ್ತವಾಗಿ ಹೋಗಲಿಕ್ಕೆ ಅವಕಾಶವನ್ನು ಕೊಡ್ತಾ ಇರುವಂಥದ್ದು. ಯಾಕಂದರೆ ಪ್ರತಿ ಬಾರಿ ಈ ಒಂದು ವಿಚಾರವಾಗಿ ಟೋಲ್ ವಿಚಾರವಾಗಿ ಸಾಕಷ್ಟು ವಾಗ್ವಾದಗಳು ನಡೀತಾ ಇತ್ತು. ಅದೇ ವಾಗ್ವಾದ ಕೂಡ ಇವತ್ತು ಕೂಡ ನಡೀತಾ ಇರುವಂಥದ್ದು. ಯಾಕಂದರೆ ಟೋಲ್ನ ಸಿಬ್ಬಂದಿಗಳು ಗೂಂಡಾ ವರ್ತನೆ ಮಾಡ್ತಾರೆ, ರೈತರ ವಾಹನಗಳಿಗೆ ಓಡಾಡಲಿಕ್ಕೆ ಅವಕಾಶ ಕೊಡಲ್ಲ. ಇದೆಲ್ಲವೂ ಕೂಡ ಸಾಕಷ್ಟು ದಿನಗಳಿಂದ ಕೂಡ ಕೇಳಿಬರ್ತಾ ಇತ್ತು. ಈಗ ಆ ಒಂದು ವಿಚಾರವನ್ನು ಎಲ್ಲವನ್ನು ಇಟ್ಟುಕೊಂಡು ಇವತ್ತು ರೈತರು ಪ್ರತಿಭಟನೆ ನಡೆಸ್ತಾ ಇರೋದು. ಒಟ್ಟಾರೆಯಾಗಿ ರೈತರ ಈ ಒಂದು ಬೇಡಿಕೆ ಇರುವಂಥದ್ದು, ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ಈ ಒಂದು ಹೋರಾಟವನ್ನು ಮುಂದುವರಿಸ್ತೇವೆ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಲಿ, TV9 ಮಂಡ್ಯ.